ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಮಾರ್ಚ್ 19 ಬಾಲಿವುಡ್ನಲ್ಲಿ ಈಗ ಆಲ್ರೆಡಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿರುವಂತಹ ದುರಂಧರ್ 2 ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಇದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಆ ಒಂದು ಸಿನಿಮಾದ ರಿಲೀಸ್ ಮುಂದಕ್ಕೆ ಹೋಗಿದೆ. ಅದೀಗ ಆಲ್ರೆಡಿ ಗೊತ್ತಿರುವಂಥದ್ದೇ. ಅದನ್ನು ಚಿತ್ರತಂಡ ಕೂಡ ಅಧಿಕೃತವಾಗಿ ಹೇಳಿರುವಂಥದ್ದು. ಇದರ ನಡುವೆ ಒನ್ವೆ ಅಂದರೆ ಟಾಕ್ಸಿಕ್ ಮತ್ತು ದುರಂಧರ್ 2 ಇವೆರಡು ಬಾಕ್ಸ್ ಆಫೀಸ್ನಲ್ಲಿ ಒಂದು ಹೊಸ ಒಂದು ಯುದ್ಧಕ್ಕೆ ನಾಂದಿ ಹಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿತ್ತು. ಆದರೆ ಯಾವಾಗ ಇರಾನ್, ಇರಾಕ್, ಇಸ್ರೇಲ್ ಇಲ್ಲಿ ಯುದ್ಧದ ಭೀತಿ ಜಾಸ್ತಿ ಆಗ್ತಾ ಬಂತು, ಟಾಕ್ಸಿಕ್ ಆ ಒಂದು ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಸಡನ್ ಆಗಿ ಬದಲಾವಣೆ ಮಾಡ್ಕೊಂಡ್ರು. ಯಾವಾಗ ಟಾಕ್ಸಿಕ್ ಹಿಂದೆ ಹೋಯ್ತೋ ಒಂದು ರೀತಿ ದುರಂಧರ್ 2 ಚಿತ್ರಕ್ಕೆ ಹೈವೇಯಲ್ಲಿ ವಿತೌಟ್ ಟ್ರಾಫಿಕ್ ಇಲ್ಲದ ವೆಹಿಕಲ್ ಹೋಗೋದಕ್ಕೆ ಎಷ್ಟು ಫ್ರೀ ಸಿಕ್ತೋ ಆ ರೀತಿ ಆಗೋಗ್ಬಿಟ್ಟಿದೆ ಈಗ. ಸೊ ಅದೇ ರೀತಿಯಾಗಿ ಈಗ ವಿಶ್ವದಾದ್ಯಂತ ಮಾರ್ಚ್ 19ಕ್ಕೆ ದುರಂಧರ್ 2 ಸಿನಿಮಾವನ್ನು ರಿಲೀಸ್ ಮಾಡೋದ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಅದೊಂದು ಚಿತ್ರತಂಡ ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ದುರಂಧರ್ 2 ಸಿನಿಮಾ ಮಾರ್ಚ್ 19ಕ್ಕೆ ಬಂದರೆ ಮಾರ್ಚ್ 18ನೇ ತಾರೀಕಿಗೆ ಒಂದು ಪೇಯ್ಡ್ ಪ್ರೀಮಿಯರ್ ಅಂದರೆ ಸ್ಪೆಷಲ್ ಶೋನ ಆ ಒಂದು ಚಿತ್ರತಂಡ ಈಗ ಆಲ್ರೆಡಿ ಇಂಡಿಯಾದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ ಒಂದು ಚಿತ್ರದ ಸ್ಪೆಷಲ್ ಶೋಗೆ ಒಂದು ಮುಂಗಡ ಟಿಕೆಟ್ ಆನ್ಲೈನಲ್ಲಿ ಮುಂಗಡ ಟಿಕೆಟ್ಗೆ ಈಗ ಆಲ್ರೆಡಿ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಮಾರ್ಚ್ 18ನೇ ತಾರೀಕಿಗೆ ಆ ಒಂದು ಸಿನಿಮಾನ ನೋಡ್ಬೋದು. ಯಾರ್ಯಾರು ದುರಂಧರ್ 1 ನೋಡಿ ಸಂಭ್ರಮಿಸಿದ್ರು ಅವರೆಲ್ಲರೂ ಕೂಡ ಈಗ ದುರಂಧರ್ 2 ಸಿನಿಮಾಗಾಗಿ ಕಾಯ್ತಿದ್ರು. ಸೊ ಮಾರ್ಚ್ 18ಕ್ಕೆ ನೋಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಈಗ ಆಲ್ರೆಡಿ ಓಪನ್ ಆಗಿದೆ. ಈ ಒಂದು ಟಿಕೆಟ್ ಬುಕ್ಕಿಂಗ್ನಿಂದ ಬಹುತೇಕ ಎಲ್ಲ ರಾಜ್ಯಗಳ ಆಡಿಯನ್ಸು ತುಂಬ ಖುಷಿಯಾಗಿದ್ದಾರೆ. ಆದರೆ ಆ ಖುಷಿಯಿಂದ ಹೊರತುಪಡಿಸಿರುವಂಥದ್ದು ನಮ್ಮ ಕರ್ನಾಟಕದ ಒಂದು ಆಡಿಯನ್ಸ್ಗಳಿಗೆ ಮಾತ್ರ ಅಂದರೆ ತಪ್ಪಲ್ಲ. ಏನಕ್ಕೆ ಅಂತಂದರೆ ಕರ್ನಾಟಕದಲ್ಲಿ ದುರಂಧರ್ 2 ಸಿನಿಮಾದ ಟಿಕೆಟ್ ರೇಟ್ ಆ ಥರ ಇದೆ. ಒಂದು ಕಡೆ ಬಿಸಿಲಿನ ಈಟ್ಗಿನೂ ಜಾಸ್ತಿ ಇದೆಯಲ್ಲಪ್ಪ ದುರಂಧರ್ 2 ಟಿಕೆಟ್ ರೇಟ್ ಅಂತ ಅನ್ಬೋದು. ಏನಕ್ಕೆ ಅಂದರೆ ಮುಂಬೈನಲ್ಲಿ ದುರಂಧರ್ 2 ಟಿಕೆಟ್ ರೇಟ್ ಏನಿದೆ 600 ರೂಪಾಯಿಂದ ಶುರುವಾಗಿ 200, 300, 400, 500, 600, 700 ಅಮ್ಮಮ್ಮ ಅಂದರೆ ಅದರ ಕೊನೆಯ ಟಿಕೆಟ್ ರೇಟ್ ಏನಿದೆ ಅದು ಕೇವಲ 900 ರೂಪಾಯಿ ಇದೆ. ಆದರೆ ಚೆನ್ನೈನಲ್ಲಿ ಆ ಒಂದು ಟಿಕೆಟ್ ರೇಟು 50 ರೂಪಾಯಿಂದ ಶುರುವಾಗಿ 200 ರೂಪಾಯಿ, 300 ರೂಪಾಯಿ ಕೂಡ ಆ ಒಂದು ಟಿಕೆಟ್ನ ರೇಟು ದಾಟಿಲ್ಲ. ಹೈದರಾಬಾದ್ನಲ್ಲೂ ಕೂಡ ಇದಕ್ಕೆ ಹೊರತುಪಡಿಸಿಲ್ಲ. ಸೊ ಆದರೆ ಕರ್ನಾಟಕದಲ್ಲಿ ತುಂಬ ಹೀನಾಯವಾಗಿದೆ. ಕರ್ನಾಟಕದ ಆಡಿಯನ್ಸ್ನ, ಕರ್ನಾಟಕದ ಪ್ರೇಕ್ಷಕರನ್ನ ಹಗಲು ದರೋಡೆ ಮಾಡ್ತಿದ್ದಾರಾ ದುರಂಧರ್ 2 ಚಿತ್ರದ ನಿರ್ಮಾಪಕರಾಗಲಿ ಅಥವಾ ವಿತರಕರಾಗಲಿ, ಇನ್ನು ಮಲ್ಟಿಪ್ಲೆಕ್ಸ್ಗಳಾಗಲಿ ಅಥವಾ ಥಿಯೇಟರ್ಗಳಲ್ಲಿ ಈ ಒಂದು ಚಿತ್ರದ ಟಿಕೆಟ್ ರೇಟನ್ನು ನಿರ್ಧಾರ ಮಾಡುವಂಥದ್ದು ಆ ಒಂದು ಚಿತ್ರದ ನಿರ್ಮಾಪಕರು ಮತ್ತು ವಿತರಕರಿಬ್ಬರು ಮಾತಾಡಿಕೊಂಡು ನಮಗೆ ಈ ಒಂದು ಟಿಕೆಟ್ ರೇಟ್ ಜಾಸ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಥಿಯೇಟರ್ಗಳಿರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ನವ್ರಿಗೆ ಒಂದು ರಿಕ್ವೆಸ್ಟ್ ಕೊಡ್ತಾರೆ. ಅದೇ ರೀತಿಯಾಗಿ ಈಗ ಕರ್ನಾಟಕದಲ್ಲಿ ಪ್ರೇಕ್ಷಕರು ನೋಡ್ಕೋಬೇಕು ಆ ರೀತಿಯಾದಂತಹ ಒಂದು ಟಿಕೆಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 1900 ರೂಪಾಯಿವರೆಗೂ ಕೂಡ ಇದೆ. ಕೆಲವೊಂದು ಕಡೆ ಗೋಲ್ಡ್ ಕ್ಲಾಸ್ ಇನ್ನೂ ಜಾಸ್ತಿ ಆಗ್ಬೋದು. ಗೋಲ್ಡ್ ಕ್ಲಾಸ್ಗೆ ಯಾರಾದರೂ ಆಡಿಯನ್ಸ್ ಹೋಗ್ಬೇಕಂದ್ರೆ ಅದಕ್ಕೆ ಮೋಸ್ಟ್ಲಿ ಈ ನಾರ್ಮಲ್ ಟಿಕೆಟೇ 1900 ರೂಪಾಯಿ ಇದೆ ಅಂದರೆ ಅದು 2000, 3000, 4000 ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. 5000 ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಈ ಮಲತಾಯಿ ಧೋರಣೆ? ಕರ್ನಾಟಕದ ಆಡಿಯನ್ಸ್ಗೆ ಕರ್ನಾಟಕದ ಥಿಯೇಟರ್ಗಳಲ್ಲಿ, ಕರ್ನಾಟಕದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾತ್ರ ಯಾಕೆ ಈ ರೀತಿಯಾದಂಥ ಮನಸ್ಸೋ ಇಚ್ಛೆ ಟಿಕೆಟ್ ದರ ಇರಿಸುವಂಥದ್ದು? ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯಾದಂಥ ಕಾನೂನಿದೆ. ಆ ಕಾನೂನು ಕರ್ನಾಟಕಕ್ಕೆ ಯಾಕೆ ಅನ್ವಯ ಆಗಲ್ಲ? ಇದಕ್ಕೆ ಕಾರಣ ಕರ್ನಾಟಕವೂ ಕೂಡ ಇದೆ. ಕರ್ನಾಟಕದ ನಿರ್ಮಾಪಕರಲ್ಲಿ ಇರುವಂತಹ ಒಂದು ಒಗ್ಗಟ್ಟಿಲ್ಲದ ಒಂದು ವಾತಾವರಣ ಇದಕ್ಕೆ ಕಾರಣ. 200 ರೂಪಾಯಿ ಟಿಕೆಟ್ ದರಕ್ಕೆ ಸರ್ಕಾರ ಕೂಡ ಅದಕ್ಕೆ ಅನುಮೋದನೆ ನೀಡಿತು. ಅದನ್ನೇ ಪ್ರಶ್ನಿಸಿ ಕರ್ನಾಟಕದ ನಿರ್ಮಾಪಕರೇ ಕೋರ್ಟ್ಗೆ ಹೋಗಿ ಅದಕ್ಕೆ ಸ್ಟೇ ತಂದರು. ಸೊ 1 ಕೊಟ್ಟು 13 ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಬಂದಿದೆ. ಒಂದು ಕಡೆ ಕಾಂತಾರನೋ ಅಥವಾ
KGF, ಟಾಕ್ಸಿಕ್ ಈ ಥರದ ಯಾವುದೋ ಒಂದೆರಡು ಬೆರಳೆಣಿಕೆ ಸಿನಿಮಾಗಳ ಟಿಕೆಟ್ ದರ 700, 800, 1000 ರೂಪಾಯಿಗೆ ಹೋದರೆ ಉಳಿದಂತಹ ಟಿಕೆಟ್ಗಳಿಗೆ 100 ರೂಪಾಯಿ ಇದ್ರೂ ಕೂಡ 708 ಜನ ಬರೋದಕ್ಕೆ ಸಾಧ್ಯ ಅಲ್ಲ. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಬಂದು ಬೇರೆ ಬೇರೆ ರಾಜ್ಯಗಳಿಂದ ಸಿನಿಮಾಗಳನ್ನ ತಗೊಬಂದು ಬೆಂಗಳೂರಿನಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿಕೊಂಡು 700 ರೂಪಾಯಿ, 800, 1000, 2000 ಈ ರೀತಿಯಾದಂತಹ ಮನಸೋ ಇಚ್ಛೆ ಟಿಕೆಟ್ ದರ ನಿಗದಿ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಆಡಿಯನ್ಸ್ಗಳಿಗೆ ಆ ಒಂದು ಟಿಕೆಟ್ ರೇಟಿನ ಬಿಸಿ ತಟ್ಟುತ್ತೆ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಕನ್ನಡ ಸಿನಿಮಾಗಳನ್ನು ಕೂಡ ನೋಡೋದಕ್ಕೆ ಥಿಯೇಟ್ರುಗಳ ಕಡೆ ಕರ್ನಾಟಕದ ಜನರು ಬರೋದಿಲ್ಲ. ಯಾಕೆ ಕನ್ನಡ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಚಿತ್ರಗಳ ನಿರ್ಮಾಪಕರಿರ್ಬೋದು, ವಿತರಕರಿರ್ಬೋದು, ಬೇರೆ ಬೇರೆಯವರು ಕೂತು ಅದನ್ನು ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಇದೂ ಒಂದು ಕಾರಣ. ದೊಡ್ಡ ದೊಡ್ಡ ಚಿತ್ರಗಳು, ಬೇರೆ ಬೇರೆ ಭಾಷೆಯ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೇಬಿಗೆ ಹೊರೆಯಾಗುತ್ತೆ. ಅದಾದ ನಂತರ ಅವರ ಮುಂದಿನ ಪ್ಲಾನ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದರ ಕಡೆ ಸರ್ಕಾರವು ಇನ್ಯಾರು ಗಮನ ಹರಿಸ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ ಆಲ್ರೆಡಿ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಒಂದು ಕಡೆ ಕನ್ನಡ ಸಿನಿಮಾಗಳನ್ನ ಜನರು ನೋಡ್ತಾ ಇಲ್ಲ, ಜನರು ಥಿಯೇಟರ್ ಕಡೆ ಬರ್ತಿಲ್ಲ, ಒಳ್ಳೆ ಸಿನಿಮಾ ಬಂದು ಥಿಯೇಟ್ರಲ್ಲಿ ನಿಲ್ತಿಲ್ಲ. ಇಂತಹ ಸನ್ನಿವೇಶದಲ್ಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳಿಗೆ 2000, 3000 ಟಿಕೆಟ್ ಈ ರೀತಿಯಾಗಿ ವಿಧಿಸೋದ್ರಿಂದ ಬೇರೆ ಭಾಷೆಯ ನಮ್ಮ ಜನರ ಒಂದು ತೆರಿಗೆ, ನಮ್ಮ ಜನರ ಒಂದು ಇನ್ಕಮ್ ಏನಿದೆ ಅದು ಬೇರೆ ಭಾಷೆಯ, ಬೇರೆ ರಾಜ್ಯಗಳ ಬೊಕ್ಕಸಕ್ಕೆ ಸೇರ್ತಾ ಇರೋದೆ. ಸೊ ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೂ ಕೂಡ ಒಂದು ರೀತಿಯಾದಂಥ ಅನ್ಯಾಯ ಅಂತ ಅನ್ಬೋದು. ಸೊ ಇದರ ಕಡೆ ಗಮನ ಹರಿಸಬೇಕಾಗಿರುವಂತಹ ಅವರು ಗಮನ ಹರಿಸಿದ್ರೆ ಕನ್ನಡ ಚಿತ್ರರಂಗ ಈಗ ಆಲ್ರೆಡಿ ಸಂಕಷ್ಟದಲ್ಲಿದೆ. ಅಟ್ಲೀಸ್ಟ್ ಅದಕ್ಕೆ ಒಂದು ಏನು ಹೇಳ್ತಾರೆ, ಮರುಭೂಮಿಯಲ್ಲಿ ಸಿಕ್ಕಿರುವಂಥ ಓಯಸಿಸ್ ಥರ ಆಗುತ್ತೆ. ಇಂತಹ ರೀತಿಯಾದಂಥ ಒಂದು ಮಲತಾಯಿ ಧೋರಣೆ ಇರ್ಬೋದು. ಏನು ಬೇರೆ ಭಾಷೆಯ ಚಿತ್ರಗಳಿಗೆ ಅಷ್ಟೊಂದು ದುಪ್ಪಟ್ಟು ಟಿಕೆಟ್ ದರ, ಅದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೂ ಇಲ್ಲ. ಬೇರೆ ರಾಜ್ಯಗಳ ನಿರ್ಮಾಪಕರು ಅದನ್ನು ರಿಸೀವ್ ಮಾಡ್ತಾರೆ, ಆದರೆ ನಮ್ಮ ಕರ್ನಾಟಕದಲ್ಲಿರುವಂಥ ನಿರ್ಮಾಪಕರೇ ಅದನ್ನು ರಿಸೀವ್ ಮಾಡ್ಕೊಳ್ಳಲ್ಲ. ಅದರ ಪ್ರತಿಫಲ ಈ ರೀತಿಯಾಗಿರುವಂಥದ್ದು. ಸೊ ದುರಂಧರ್ 2 ಯಾರಾದರೂ ಕರ್ನಾಟಕದಲ್ಲಿ ನೋಡಬೇಕು, ಒಟ್ಟಾರೆಯಾಗಿ ಏನಾದ್ರು ನೀವು ಫ್ಯಾಮಿಲಿ ಜೊತೆ ಹೋಗಿ ಆ ಸಿನಿಮಾನ ನೋಡಬೇಕು ಅಂತ ಅನ್ಕೊಂಡಿದ್ರೆ 5,000 to 10,000 ರೂಪಾಯಿ ನಿಮ್ಮ ಜೋಬಲ್ಲಿದ್ದರೆ ಥಿಯೇಟ್ರ್ ಕಡೆ ಹೋಗಿ. ಇಲ್ಲ ನೆಮ್ಮದಿಯಾಗಿ ಯುಗಾದಿ ಹಬ್ಬ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿ ಇದ್ಬಿಡಿ, ಹೊಸದೊಡ್ಡ ಬಾಡೂಟ ಮಾಡ್ಕೊಂಡು ಮನೇಲಿ ಇದ್ಬಿಡಿ ಅಂತ ಹೇಳೋದೇ ಒಳ್ಳೆಯದು. ಇದು ನಮ್ಮ ಇವತ್ತಿನ ಡಿಜಿಟಲ್ನ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾಗಂಥ ಒಂದು ವಿಚಾರನ ತಗೊಂಡು ಲೈವ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.